ಒಂದು ದಿನ ಒಂದು ದೂರದ ದೇಶದಲ್ಲಿ ಒಂದು ಪತಿ ಮತ್ತು ಪತ್ನಿ ಇದ್ದರು. ಅವರು ಮಕ್ಕಳಿಗಾಗಿ ಬಹಳ ಉಲ್ಲಾಸ ಹೊಂದಿದ್ದರು. ಕೊನೆಗೆ ಅವರ ಇಚ್ಛೆ ನನಸು ಆಯಿತು ಮತ್ತು ಪತ್ನಿ ಗರ್ಭಿಣಿಯಾಗಿ ಬರುವುದಾಗಿ ಆಯಿತು. ಅವರು ಒಂದು ವಿಶಿಷ್ಟ ಸಸ್ಯವಾದ ಐರಂಪಿಯನ್ ಅಥವಾ ರಾಪುಂಜಲಿ ಅನ್ನು ತಿನ್ನಬೇಕೆಂದು ಬಯಸಿದರು. ಇದು ದುರಾದಂತ ಮಾಂಡವಿಯ ಮಹಿಳೆ ಡೇಮ್ ಗೊತೆಲ್ನ ಬಾಗಿಲಿನಲ್ಲಿ ಬೆಳೆಯುತ್ತಿತ್ತು. ತನ್ನ ಪತ್ನಿಯ ಆಸೆಯನ್ನು ತೃಪ್ತಿಪಡಿಸಲು ಪತಿ ಸತ್ಯವನ್ನು ಪುಟ್ಟ ಕಳ್ಳತನ ಮಾಡಲು ನಿರ್ಧಾರ ತೆಗೆದುಕೊಂಡನು ಮತ್ತು ಆ ಸಸ್ಯವನ್ನು ಕದ್ದನು. ಆದರೆ ಡೇಮ್ ಗೊತೆಲ್ ಅವನನ್ನು ಹಿಡಿದಳು. ಅವಳು ಕ್ರೋಧದಿಂದ ಕೀಳು ಹೊಡೆದು ತನ್ನ ಜೀವನವನ್ನು ಬಿಡುವುದಕ್ಕಾಗಿ ಅವನು ತನ್ನ ಮಕ್ಕಳನ್ನು ಜನನೆಯಾದ ಮೇಲೆ ಕೊಡಬೇಕೆಂದು ಬಲವಾಗಿ ಕೇಳಿದಳು. ಹೆದರಿದ ಪತಿ ಒಪ್ಪಿಕೊಂಡನು. ಮಗುವಿಗೆ ಹುಟ್ಟಿದಾಗ ಡೇಮ್ ಗೊತೆಲ್ ಬಂದು ಅದನ್ನು ಕದ್ದುಕೊಂಡಳು. ಅವಳು ಆ ಮಗುವಿಗೆ ರಾಪುಂಜಲ್ ಎಂಬ ಹೆಸರನ್ನು ನೀಡಿದಳು. ರಾಪುಂಜಲ್ ಡೇಮ್ ಗೊತೆಲ್ ಅವರ ಪರಿವಾರದಲ್ಲಿ ಅತ್ಯಂತ ಸುಂದರವಾದ ಮಕ್ಕಳಾಗಿಯೇ ಬೆಳೆಯಿತು. ರಾಪುಂಜಲ್ 15 ವರ್ಷಗಳಿಗೆ ಪೂರ್ತಿಯಾಗಿದಾಗ ಡೇಮ್ ಗೊತೆಲ್ ಅವಳನ್ನು ಕಾಡಿನ ಆಳವಾದ ಒಂದು ಉದ್ದವಾದ ಮಂಟಪದಲ್ಲಿ ಬಂಧಿಸಿತು. ಆ ಮಂಟಪದಲ್ಲಿ ಬಾಗಿಲು ಅಥವಾ ಮೆಟ್ಟಲಿಲ್ಲ, ಕೇವಲ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಕಿಟಕಿ ಮಾತ್ರ ಇತ್ತು. ಡೇಮ್ ಗೊತೆಲ್ ರಾಪುಂಜಲ್ಗೆ ಭೇಟಿ ನೀಡಲು ಇಚ್ಛಿಸಿದಾಗ ಅವರು ಮಂಟಪದ ಕೆಳಗೆ ನಿಂತು ರಾಪುಂಜಲ್ ರಾಪುಂಜಲ್ ನಿನ್ನ ಕೂದಲು ಬೀಳಿಸು ಎಂದು ಕೂಗುತ್ತಾ ರಾಪುಂಜಲ್ ತನ್ನ ಉದ್ದ ಚಿನ್ನದ ಕೂದಲು ಕಿಟಕಿಯಿಂದ ಬೀಳಿಸಲು ಪ್ರಾರಂಭಿಸುತ್ತಳು. ಡೇಮ್ ಗೊತೆಲ್ ಆ ಕೂದಲು ಮೂಲಕ ಮಂಟಪಕ್ಕೆ ಏರಿಕೊಳ್ಳುತ್ತಾಳೆ. ವರ್ಷಗಳು ಹಿಂತಿರುಗಿದವು ಮತ್ತು ರಾಪುಂಜಲ್ನ ಜೀವನ ಒಂದೇ ರೀತಿಯಲ್ಲಿಯೇ ಮುಂದುವರಿಯಿತು. ಆದರೆ ಒಂದು ದಿನ ಕಾಡಿನಲ್ಲಿ ಕೂರಿದ ಪ್ರಿನ್ಸ್ ತನ್ನ ರೇಡಿಂಗ್ ಮೂಲಕ ಹಾಡನ್ನು ಕೇಳಿದನು. ಅವಳ ಸೊಗಸಾದ ಸ್ವರದಿಂದ ಮಾಯಾಜಾಲಗೊಂಡ ಪ್ರಿನ್ಸ್ ಹಾಡಿನ ಶಬ್ದವನ್ನು ಅನುಸರಿಸಿ ಮಂಟಪವನ್ನು ಕಂಡನು. ಡೇಮ್ ಗೊತೆಲ್ ರಾಪುಂಜಲ್ಗೆ ಕರೆಸುವುದನ್ನು ನೋಡಿ ಮಂಟಪಕ್ಕೆ ಪ್ರವೇಶಿಸುವ ಮಾರ್ಗವನ್ನು ಕಲಿತನು. ಡೇಮ್ ಗೊತೆಲ್ ಹೋದ ನಂತರ ಪ್ರಿನ್ಸ್ ತನ್ನ ಭಾಗ್ಯವನ್ನು ಪ್ರಯತ್ನಿಸಲು ನಿರ್ಧಾರ ತೆಗೆದುಕೊಂಡನು. ಮಂಟಪದ ಕೆಳಗೆ ನಿಂತು ರಾಪುಂಜಲ್ ರಾಪುಂಜಲ್ ನಿನ್ನ ಕೂದಲು ಬೀಳಿಸು ಎಂದು ಕೂಗಿದನು. ನಿಜಕ್ಕೂ ರಾಪುಂಜಲ್ ತನ್ನ ಕೂದಲು ಬೀಳಿಸು ಮತ್ತು ಪ್ರಿನ್ಸ್ ಏರಿದನು. ಪ್ರಾರಂಭದಲ್ಲಿ ರಾಪುಂಜಲ್ ಆತಂಕಗೊಂಡಳು, ಏಕೆಂದರೆ ತಾನು ಮೊದಲು ಪುರುಷನನ್ನು ನೋಡಿರಲಿಲ್ಲ. ಆದರೆ ಪ್ರಿನ್ಸ್ ಬೆಲೆ ಹಿಡಿದ ಮಾತುಗಳಿಂದ ಅವಳಿಗೆ ಸ್ನೇಹವನ್ನು ತೋರಿಸಿದನು. ಶೀಘ್ರದಲ್ಲೇ ಅವರು ಸ್ನೇಹಿತರಾಗಿದರು. ಪ್ರಿನ್ಸ್ ನಿಯಮಿತವಾಗಿ ರಾಪುಂಜಲ್ಗೆ ಭೇಟಿಯಾಗಿ ಕೊನೆಗೆ ಅವರು ಪರಸ್ಪರ ಪ್ರೀತಿಯಲ್ಲಿದ್ದರು. ಒಂದು ದಿನ ರಾಪುಂಜಲ್ ನಿರ್ದೋಷವಾಗಿ ಡೇಮ್ ಗೊತೆಲ್ಗೆ ತನ್ನ ಬಟ್ಟೆಗಳು ತಟ್ಟಾದ ಬುದ್ಧಿ ಕೇಳಿದಳು. ಇದು ಅವಳು ಗರ್ಭಿಣಿಯಾಗಿರುವುದನ್ನು ತೋರಿಸಿತು. ಡೇಮ್ ಗೊತೆಲ್ ಏನಾಗಿತ್ತೆಂದು ತಕ್ಷಣ ಅರಿತು ಕೋಪದಿಂದ ರಾಪುಂಜಲ್ನ ಕೂದಲು ಕತ್ತರಿಸಿತು. ರಾಪುಂಜಲ್ ಅನ್ನು ಶೋಷಣೆಯಾಡುವ ಮರುವಿ ವಾಲುವ ವಾಯುಮಂಡಲವನ್ನು ಕಳುಹಿಸಿ ಪ್ರಿನ್ಸ್ ಅನ್ನು ಕಾಯಲು ನಿರ್ಧಾರ ತೆಗೆದುಕೊಂಡಿತು. ಅಲ್ಲಿಂದ ಸಂಜೆ ಪ್ರಿನ್ಸ್ ಬರುವಾಗ ರಾಪುಂಜಲ್ ರಾಪುಂಜಲ್ ನಿನ್ನ ಕೂದಲು ಬೀಳಿಸು ಎಂದು ಕೂಗಿದನು. ಡೇಮ್ ಗೊತೆಲ್ ಕತ್ತರಿಸಿದ ಕೂದಲು ಬೀಳಿಸಿದಳು. ಪ್ರಿನ್ಸ್ ಏರಿದಾಗ ರಾಪುಂಜಲ್ ಬದಲಿಗೆ ಡೇಮ್ ಗೊತೆಲ್ ಅವರನ್ನು ಕಂಡನು. ಮಾಂಡವಿ ಅವನು ಪುನಃ ರಾಪುಂಜಲ್ ಅನ್ನು ನೋಡಲಾರದು ಎಂದು ಹಾಳುಹಾಕಿತು. ನಿರಾಶೆಯಿಂದ ಪ್ರಿನ್ಸ್ ಮಂಟಪದಿಂದ ಹಾರಿದನು. ಅವನು ಬಿದ್ದಾಗ ಜೀವಿತದಿಂದ ಉಳಿಯುತ್ತಾನೆ, ಆದರೆ ಬಿದ್ದ ತ್ರಾಣಗಳಿಂದ ಅವನ ಕಣ್ಣುಗಳು ಕದ್ದವು. ಕಣ್ಣುಹೀನ ಮತ್ತು ಹೃದಯವಿಲ್ಲದೆ ಪ್ರಿನ್ಸ್ ವರ್ಷಗಳ ಕಾಲ ದೇಶಾದ್ಯಂತ ತಲುಪಿದನು, ರಾಪುಂಜಲ್ ಅನ್ನು ಹುಡುಕುತ್ತಾ. ಇನ್ನು ರಾಪುಂಜಲ್ 2 ಮಕ್ಕಳನ್ನು, ಒಂದು ಹುಡುಗ ಮತ್ತು ಒಂದು ಹುಡುಗಿ ಹುಟ್ಟಿದಳು ಮತ್ತು ಬಡ ಜೀವನವನ್ನು ವಾಯುಮಂಡಲದಲ್ಲಿ ಕಳೆದಳು. ಒಂದು ದಿನ ಪ್ರಿನ್ಸ್ ಆಪ್ತವಾದ ಧ್ವನಿಯ ಹಾಡು ಕೇಳಿದನು. ಆ ಶಬ್ದವನ್ನು ಅನುಸರಿಸಿ ಅವನು ರಾಪುಂಜಲ್ ಅನ್ನು ಕಂಡು ಅವಳೊಂದಿಗೆ ಪುನಃ ಒಂದಾಗಿದನು. ಸಂತೋಷದಿಂದ ರಾಪುಂಜಲ್ ಅವನನ್ನು ಕಂಬಳಿಸಿ ಅತ್ತಳು. ಆನಂದದ ಕಣ್ಣೀರು ಅವನ ಕಣ್ಣುಗಳಿಗೆ ಬಿದ್ದವು ಮತ್ತು ಅದ್ಭುತವಾಗಿ ಅವನ ಕಣ್ಣುಹೀನತೆಗೆ ಪರಿಹಾರವಾದವು. ಪ್ರಿನ್ಸ್ ರಾಪುಂಜಲ್ ಮತ್ತು ಅವರ ಮಕ್ಕಳನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲಾಯಿತು. ಅವರು ಆನಂದದಿಂದ ಸದಾ ಬದುಕಿದರು. ಅವರು ಎದುರಿಸಿದ ಕಷ್ಟಗಳು ಮತ್ತು ಅವರನ್ನು ಪುನಃ ಒಂದಾಗಿಸಿದ ಪ್ರೀತಿಯನ್ನು ಎಂದಿಗೂ ಮರೆಯಲಿಲ್ಲ.